ಯಾರು ಕೊಡೋದಿದ್ರೆ ನನ್ನನ್ನು ಯಾರಾದ್ರು ಅವಳು ಕಂಜೂಸು ಅಂತ ಹೇಳಿದ ದಿವಸ ನನಗೆ ಬೇಜಾರಿಲ್ಲ, ಯಾಕಂದರೆ ನನಗೆ ಗಿಲ್ಟ್ ಬೇಡ. ನಾನು ಅವ್ರಿಗೆ ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ಹಾಗೆ ನಾನು ನಿಮ್ಮ ಅನುಷಾಕ್ಷ ನಾಯಕ್. ನೀವು ನನ್ನ ಚಾನಲನ್ನು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಜನವರಿ 30ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು, ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಜನವರಿ 30ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಬ್ಯೂಟಿ ಸಜ್ಜಿ ಮಲೆ ಇದ್ದೇನೆ ನೋಡಿ ನಂದು ಗುಂಡಣ್ಣ. ನಾನು ಬರೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಅವನುಂಟಲ್ಲ ಗುರು 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 ಅಂತ ಮಾಡೋದು. ನಾನು ಸಹ ಇಲ್ಲೇ ಕೂತ್ಕೊಳ್ಳಿ ಅಂತ. ಕೇಳ್ತುಂಟ ನಿಮಗೆ? ಇಲ್ಲಾಂದರೆ ಅಲ್ಲಿ ಗೋಣಿಯಲ್ಲಿ ಮಲಗ್ತಾನೆ, ಇವತ್ತು ಇಲ್ಲಿ ಮಲಗಿದ್ದಾನೆ ಅವ್ನು ಮಾಮೂಲಿ ಮಲಗುವ ಜಾಗದಲ್ಲಿ. ಅಜ್ಜು ಕೆಲಸ ಆಗಿ ನಾನೀಗ ತರಗೆಲೆಯನ್ನು ಕಟ್ಟಿ ತರಲಿಕ್ಕೆ ಹೋಗ್ತಿದ್ದೇನೆ. ದನಗಳನ್ನು ಆಗಲಿ ಕರ್ಕೊಂಡು ಹೋಗಿ ಆಗಿತ್ತು. ಹಾಗೆ ಅವರನ್ನು ಕಟ್ಟಿದ ಪ್ಲೇಸಲ್ಲಿ ಉಂಟಲ್ಲ ಸ್ವಲ್ಪ ತರಗೆಲೆ ನೋಡಿದ್ದೇನೆ. ಇವತ್ತು ನಾವು ಬೆಳಿಗ್ಗೆ ಹೋಗಲಿಲ್ಲ, ಯಾಕಂದರೆ ಗಣಿಗೆ ಇವತ್ತು ಬೇರೆ ಕಡೆ ಡ್ಯೂಟಿಗೆ ಹೋಗಲಿಕ್ಕೆ. ಹಾಗೆ ಅವರು ಬೇಗ ಹೋದರು. ಅವರು ಇಲ್ಲಾಂದರೆ ಹೊತ್ಕೊಂಡು ಬರಲಿಕ್ಕೆ ಕಷ್ಟ ಅಂತೇಳಿ ಅಪ್ಪ ಸಹ ಹೊರಡಲಿಲ್ಲ. ಅದಕ್ಕೆ ಈಗ ನಾನು ಹೋಗ್ತಾ ಇದ್ದೇನೆ ಒಂದು ಕಟ್ಟ ಕಟ್ಟುವ ಅಂತ. ನನ್ನನ್ನು ನೋಡಿ ಇವಳು ಕುಣಿತಿದ್ದಾಳೆ, ನಾನು ಸಹ ಬಂದೆ ಅಂತ. ಬರ್ತೀ ಚುಬ್ಬಕ್ಕ? ಅಲ್ಲಿ ಆಚೆಗಡೆ ಇದ್ಲು, ಅಲ್ಲಿ ಮೇಲೆ ಇದ್ಲು, ಕೆಳಗೆ ಹಾರಿ ಬಂದ್ಲು ನಾನು ಇಲ್ಲಿ ಕೆಳಗೆ ಬರುವಾಗ. ಸುಂದರಿ ಸುಂದರಿ ತುಜೆ ನಾವು ಕಾಯ್ಗೋ, ತುಜೆ ನಾವು ಕಾಯ್ಗೋ, ಬಾಜೋಗರ್ಲೆ ಅಲ್ಲೇ ತುಚ್ಚುನಿ ಇಂತ ಚೇರೊಳೆ ಅಲ್ಲೇ. ಹೀಗೆ ತಂದು ಇಲ್ಲಿಗೆ ಇಷ್ಟು ಸ್ವಲ್ಪ ರಾಶಿ ಮಾಡಿದೆ. ಆಚೆಯಿಂದ ಈಚೆಗೆ ತಂದರೆ ಒಂದು ಕಟ್ಟಕ್ಕೆ ಆಗ್ಬೋದು. ನನಗೆ ಇಷ್ಟು ಮಾಡುವಷ್ಟರಲ್ಲಿ ಎದುಸಿರು ಬರ್ತಾ ಉಂಟು ಅಂತ. ಹಾಗೆ ಅಪ್ಪ ಹೇಗೆ ಡೈಲಿ ಮಾಡ್ತಾರೆ ಗೊತ್ತಿಲ್ಲ. ಅಪ್ಪ ಹೀಗೆ ರಾಶಿ ಮಾಡಿ ಹಿಡ್ದು ನಾನು ಇದನ್ನು ಅಟ್ಟೆ ಇಟ್ಟು ಕಟ್ಟ ಕಟ್ಟೋದು, ಗಣಿ ಹೊತ್ಕೊಂಡು ಹೋಗೋದು. ಮೂವರು ಒಂದೊಂದು ಕೆಲಸ ಮಾಡೋದ್ರಿಂದ ಈಸಿಯಾಗಿ ಆಗ್ತದೆ. ಇವತ್ತು ಮೂರು ಕೂಡ ಒಬ್ಬಳೇ ಮಾಡಬೇಕಲ್ಲ, ನೋಡ್ಬೇಕು ಇನ್ನೊಂದು ಕಟ್ಟ ಆಗ್ತದ ಅಂತ ಮಾಡಲಿಕ್ಕೆ. ಫೈನಲಿ ಒಂದು ಕಟ್ಟ ಕಟ್ಟಿ ಆಯಿತು, ಹಾಫ್ ಆನ್ ಅವರಲ್ಲಿ ಆಯಿತು ನನಗೆ. ಇನ್ನು ಇದನ್ನು ಹೊರಿಸ್ಲಿಕ್ಕೆ ಅಪ್ಪನ ಹತ್ರ ಹೇಳಬೇಕು. ಇದನ್ನು ಸ್ಟಾಕಿಗೆ ಹಾಕಿ ಇವತ್ತಿಗೆ ಹಾಕಲಿಕ್ಕೆ ಗೋಣಿಯಲ್ಲಿ ತುಂಬಿಸಲಿಕ್ಕೆ ನಾನೀಗ ಒಂದು ಕಡೆ ಹೋಗಿ ರಾಶಿ ಮಾಡಬೇಕಷ್ಟೇ. ನಾನು ಎಲ್ಲಿಂದ ಮಾಡೋದು ಯೋಚನೆ ಮಾಡ್ತಾ ಇದ್ದೇನೆ. ಅಪ್ಪ ಸಹ ಬಂದರು, ಅಪ್ಪ ಬರ್ತಾ ಇದ್ದಾರೆ. ಹಾಗೆ ಒಂದು ಕಟ್ಟ ಆಯ್ತಲ್ಲ, ಇನ್ನು ಅವ್ರ ಹತ್ರ ಒಂದು ಹೊರಿಸ್ಲಿಕ್ಕೆ ಹೇಳುವ. ಇನ್ನು ಅವರು ಎಲ್ಲಾದರೂ ರಾಶಿ ಮಾಡ್ತಾರಾ ಅಥವಾ ಕಟ್ಟ ಮಾಡೋದು ಅಂತ ನೋಡುವ. ಅಪ್ಪ ಬಂದರು ನೋಡಿ, ಅವರ ಗೌರಿ ಹತ್ರ ಮಾತಾಡಿಸ್ತಾ ಇದ್ದಾರೆ ಅವಳನ್ನು ಬದಲಿಸುವ ಅಂತ. ಅವಳು ನೆಕ್ಕೋದಾಯ್ತಾ, ಅಪ್ಪನ ಮುಖ ಮುತ್ತಿಯೆಲ್ಲ ನೋಡದೆ ನೆಕ್ಕೋದು. ಅದು ಅವ್ರಿಗೆ ಅದು ನೋವಾಗ್ತದೆ ನೋಡಿ. ಅದ್ರ ನಾಲಿಗೆಯಲ್ಲಿ ಒಂಥರ ಮುಳ್ಳು ಮುಳ್ಳು ಇರ್ತದಲ್ಲ, ದನಗಳು ನೆಕ್ಕುದು ಅಂತ ಹೇಳಿದ್ರೇ ಒಂದು ಶಾರ್ಪ್ ಇರ್ತದೆ ಅವ್ರದ್ದು ನಾಲಿಗೆಯಲ್ಲಿರುವ ಮುಳ್ಳುಗಳು. ಅದು ಬಾಯಿ ಉರಿತದೆ ನಮಗೆ ಅವ್ರು ನೆಕ್ಕುದು. ಅವರು ಪ್ರೀತಿ ಮಾಡೋದು. ಅಪ್ಪ ಬೈತಿರ್ತಾರೆ ಅವಳಿಗೆ. ಓಡುದು ಇವಳು. ಬಾಂಧತೆ ಈ ಬಾಬಾ. ಗಿಡದಲ್ಲಿ ಹೂ ಹೋಗ್ತಾನೆ ಉಂಟು. ಅಂದರೆ ಈಗ ನೋಡಿ, ಇದು ಈಗ ಹೂ ಇದು ಅರಳಿದ್ದಲ್ಲ, ಇದರಲ್ಲಿ ಒಂದೊಂದು ಕಾಯಿ ಆಗಿದೆ. ಆಮೇಲೆ ಇಲ್ಲಿ ನೋಡಿ, ಇದಕ್ಕಿಂತ ದೊಡ್ಡ ಸೈಜದು ಕೂಡ ಉಂಟು ಕಾಯಿ. ಇನ್ನೂ ಕೂಡ ಕೆಲವು ಕಡೆ ಈ ಥರದ್ದು ಉಂಟು, ಇನ್ನು ಅರಳಬೇಕಷ್ಟು ಅಷ್ಟೇ. ಹಾಗೆ ಅಂದರೆ ನಮಗೆ ಒಂದು 2-3 ತಿಂಗಳು ಒಟ್ಟೊಟ್ಟಿಗೆ ಮಾವಿನ ಹಣ್ಣು ಉಂಟು. ಹಾಗೆ ಹೇಳಿ ಹೋದಷ್ಟು ಖುಷಿ ನನಗೆ, ಎಲ್ಲ ಕಡೆ ಹೋಗಲಿ ಅಂತ ಅಂದ್ಕೊಳ್ಳೋದು.
ಒಂದು ಬಸಳೆ ಚಪ್ಪರ ನಿಮಗೆ ಗೊತ್ತುಂಟಲ್ಲ, ಅಲ್ಲಿ ಒಂದು ಗುಂಡಿತ್ತು. ಅದನ್ನು ಬಂದು ನಿನ್ನೆ ರಾತ್ರಿ ಇದು ಮುಳ್ಳುಹಂದಿ ಹಾಳು ಮಾಡಿ ಹಾಕಿದೆ. ಅದಕ್ಕೀಗ ನಾವು ಅದಿನ್ನು ಉಳಿದದ್ದು ಚೇವೆಲ್ಲ ಉಂಟಲ್ಲ, ಅಲ್ಲಿ ಕೆಸು ನೆಟ್ಟಿದ್ದೇವಲ್ಲ, ಅದನ್ನು ಹಾಳು ಮಾಡೋದು ಬೇಡ. ಮತ್ತು ಕೆಲವು ತೆಂಗಿನಕಾಯಿ ಇಟ್ಟದುಂಟು ಚಿಗುರು ಬರಲಿಕ್ಕೆ, ಅಂದರೆ ಮೊಳಕೆ ಬಂದು ಅದನ್ನು ನೆಡಲಿಕ್ಕೆ ಅಂತ ಹೇಳಿ. ಹಾಗೆ ಅದನ್ನಿನ್ನು ಬಂದೆಲ್ಲ ತೆಕ್ಕೊಂಡು ಹೋಗೋದು ಬೇಡ ಅಂತೇಳಿ ನಾವೀಗೊಂದು ಪ್ಲ್ಯಾನ್ ಮಾಡಿದೆ. ಅಂತ ಗೊತ್ತುಂಟಾ, ಇದು ಉಂಟಲ್ಲ ಸರೊಳ್ಳಿದು ಸೊಪ್ಪು ಉಂಟಲ್ಲ, ಅದನ್ನು ಇಡೋದಂತಂದರೆ ಕೆಳಗಡೆ. ಅದು ಹಾಗೆ ಇಟ್ಟರೆ ಅದಕ್ಕೆ ಎಂತಾದರೂ ಭಯ ಆಗ್ತದಂತೆ. ಅಂದರೆ ಏನಾದರೂ ಮನುಷ್ಯರು ಪ್ಲ್ಯಾನ್ ಮಾಡಿದ್ದಾರೆ ಏನಾದ್ರು ತೊಂದರೆ ಮಾಡಲಿಕ್ಕೆ ಅಂತ ಹೇಳಿ ಅಂದ್ಕೊಂಡು ಅದು ಮತ್ತೆ ಬರೋದಿಲ್ಲ ಅಂತ. ಅಂದರೆ ಹಸಿ ಸೊಪ್ಪು ಇಟ್ಟರೆ ಮುಳ್ಳಂದಿ ಎಲ್ಲ ಬಂದು ಹಾಳು ಮಾಡೋದಿಲ್ಲ. ಹಾಗೆ ನಾವು ತೋಟದಲ್ಲಿ ಸಹ ಅಷ್ಟೇ, ಈ ತೆಂಗಿನ ಗಿಡ ನೆಟ್ಟದೆಲ್ಲ ಬಂದು ತಿಂತದಲ್ಲ, ಅದಕ್ಕೆ ಫುಲ್ಲು ಸೋಗೆ ಮುಚ್ಚೋದು. ಸೋಗೆ ಮುಚ್ಚಿದರೆ ಅದಕ್ಕೆ ಭಯ ಆಗ್ತದೆ ಏನಾದರೂ ಇರ್ಬೋದು ಅಂತೇಳಿ. ಹಾಗೆ ಒಂದು ನಂಬಿಕೆಯಲ್ಲಿ ಹಾಗೆ ಮಾಡೋದು. ಹಾಗೆ ತೋಟದಲ್ಲಿ ಇರೋದು ಏನು ಮುಟ್ಟಲಿಲ್ಲ. ಈಗ ಇತ್ತೀಚೆಗೆ ನಮ್ಮ ಅಲ್ಲಿ ಹತ್ತಿರಕ್ಕೆ ಬಂದಿದೆ, ಮನೆ ಹತ್ತಿರಕ್ಕೆ ಬಂದಿದೆ. ನಾಯಿಗಳು ರಾತ್ರಿ ಎಂತ ಮಾಡ್ತದೆ ಗೊತ್ತಾಗೋದಿಲ್ಲ ಮಾರೆ. ನಾವಾದರೂ ರಾತ್ರಿ ನಿದ್ದೆಯಲ್ಲಿ, ರಾತ್ರಿ ನಿದ್ದೆ ಅಲ್ಲ, ರಾತ್ರಿಯೇ ಬರೋದು ಅದು. ಈ ನಾಯಿಗಳು ಅಂಗಳದ ಹತ್ರ ಬಂದು ಸಹ ಎಂತ ಮಾಡಲಿಲ್ಲ. ಇವುಗಳು ಸಹ ಮಲಗುವುದೇ ರಾತ್ರಿ ಕೂಡ. ಅದಕ್ಕೀಗ ಅಪ್ಪ ಸೊಪ್ಪು ಕರಿತಿದ್ದಾರೆ, ನಾವು ಕೊಂಡೋಗ್ಬೇಕೀಗ. ಸರೊಳ್ಳಿ ಸೊಪ್ಪು ಅಂದರೆ ಇದನ್ನಪ್ಪ ಇಲ್ಲಿ ಕಡಿತಿದ್ದಾರೆ ನೋಡಿ. ಇಲ್ಲಿ ಚೂರು ಉಂಟು, ಇದನ್ನು ಈಗ ಕೊಂಡೋಗೋದು ಮನೆಗೆ. ನನಗೆ ಕೊಂಡೋಗ್ಲಿಕ್ಕೆ ಹೇಳಿದ್ರು. ತಂದಿದ್ದಲ್ಲ ಅದನ್ನು ಹೀಗೆ ಇಟ್ಟಿದ್ದೇನೆ. ಮತ್ತು ಇಲ್ಲಿ ನೋಡಿ ಇದರ ಕೆಳಗೆ ಸಹ ಇಟ್ಟೆ. ಇಲ್ಲಿ ತೆಂಗಿನಕಾಯಿ ಮೊಳಕೆ ಬರಲಿಕ್ಕೆ ಬಿಟ್ಟದುಂಟು. ಇಲ್ಲಿ ತನಕ ಬಂದಿದೆ ಅದು. ರಾತ್ರಿ ನಾಯಿಗಳಿಗೆ ಸಹ ಗೊತ್ತಾಗೋದಿಲ್ಲ ಅಂತ, ಇಲ್ಲೊಂದು ಮುಂಡಿರ್ತದೆ ಅಂತ ತಿಂದಿದೆ. ಹಾಗೆ ಇನ್ನು ಇಲ್ಲಿ ಹತ್ತಿರ ಬರಲಿಕ್ಕೆ ನಿನ್ನೆ ನೋಡಿ ಹೋಗಿರ್ತದೆ ಇಲ್ಲೇ ಅಟ್ಯಾಕ್ ಮಾಡಬೇಕು ಅಂತ. ಸುಲಭ ಅಲ್ಲ ಅದಕ್ಕೆ ಸಹ. ಇವೊಂದು ರಸ್ಕಿಗೆ ಗಲಾಟೆ ಮಾಡಿದ, ಅವನಿಗೆ ಹಾಕಿದ್ದು ತಿಂದು ಬಂದು ಇವನಿಗೆ ಹಾಕಿದ್ದು ತಿಳ್ಕೊಂಡು ಹೋಗುತ್ತವ. ಪಾಪ ಮನೆ ಶಂಭುಗೆ ಆಯಿತು ತಿಂದು, ಅವನು ಬೇಡ ಅಂತೇಳಿ ಬಿಟ್ಟದ್ದು. ನನಗೆ ಬಂದು ತಿನ್ನೋದು. ಕಜ್ಜು ಒಬ್ಬನೇ ಆಟ ಆಡೋದು ಕಜ್ಜು. ನಾನು ದನಗಳಿಗೆ ವೆಯ್ಟ್ ಮಾಡ್ತಾ ಇದ್ದೆ, ಇಲ್ಲಿ ನೀರು ಬಿಟ್ಟಿದ್ದೆ ಕುಡಿಲಿಕ್ಕೆ ಅಂತೇಳಿ. ಅಪ್ಪ ಅವರನ್ನು ಕರ್ಕೊಂಡು ಹೊಳೆಗೆ ಹೋದ್ರಾ ಅಂತ. ದಿವಸ ಬಂದಾಗ ಅಜ್ಜು ಸಹ ಹೆಲ್ಪ್ ಮಾಡಲಿಕ್ಕೆ. ಬರೋದು ಕಾಣ್ತಾ ಉಂಟು ದನಗಳನ್ನು ಕರ್ಕೊಂಡು. ನಾನು ಇನ್ನು ಅವರನ್ನು ಕಟ್ಟಿ ಹಾಕಿ ತೋಟಕ್ಕೆ ಹೋಗ್ಬೇಕಷ್ಟೇ. ಅಪ್ಪ ನೋಡಿ ಅಲ್ಲಿ ಬರ್ತಾ ಇದ್ದಾರೆ. ಇದು ನೋಡಿ ಇವನು ಹತ್ತಿದ್ದಾನಲ್ಲ, ನಮ್ಮ ಮನೆ ಕ್ಯಾಳು ಅಂತ ಹೇಳ್ತಾರಲ್ಲ ಇಂಗ್ಲೀಷಲ್ಲೆಲ್ಲ, ಬಟರ್ ಫ್ರೂಟ್ ಅದರದ್ದು ಗಿಡ. ಎಲ್ಲರೂ ಹೇಳೋದು ಶ್ರೀಮಂತರು ಮಾತ್ರ ಅಂತೆ, ಅಂದರೆ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡುವಾಗ ಅವ್ರು ಹೇಳೋದು ಶ್ರೀಮಂತರೆಲ್ಲ ಹುಷಾರಿಲ್ಲದಾಗ ಬಟರ್ ಫ್ರೂಟನ್ನು ತಿಂತಾರಂತೆ. ಅದನ್ನೆಂತೆಂಥ ಅಂಥದ್ದು ಹಸಿ ಎಲ್ಲ ಮಾಡಿ ತಿಂತಾರಂತೆ. ಬಟ್ ನಮ್ಮ ಮನೇಲಿ ಮುಂಚೆನೇ ಇದರದ್ದು ಸುಮಾರು ಒಂದು 2022ರಲ್ಲಿ ಗಿಡ ಹೋಯ್ತದು. ಅಲ್ಲಿ ತನಕ ನಾವು ತಿಂತಿದ್ವಿ ಬಟರ್ ಫ್ರೂಟ್. ಅದು ಶ್ರೀಮಂತರದೇ ಫ್ರೂಟ್ ಅಂತ ಹೆಸರಾ ಇದಕ್ಕೆ? ನೀವು ಹೇಳಿ ಕಮೆಂಟಲ್ಲಿ ನನಗೆ. ಇಬ್ಬರು ಹೊರಟಿದ್ದಾರೆ ಹುಲ್ಲಿಗೆ, ಅಣ್ಣ ಮತ್ತು ತಮ್ಮ. ಅಣ್ಣ ಟ್ರೈನಿಂಗ್ ಕೊಡೋದು, ಹೇಗೆ ಹಾರಬೇಕು, ಎಷ್ಟು ದೂರದಿಂದ ಜಂಪ್ ಮಾಡಬೇಕು, ಎಲ್ಲಿಂದ ಏಮ್ ಮಾಡಬೇಕು ಅಂತ. ಗುಜ್ಜು ಹೋಗುವ ಬಾ, ನಾನು ಹೋಗ್ತಿದ್ದೇನೆ. ಶಂಭು ಹೋಗು, ನಾನು ತಮ್ಮನ ನೋಡ್ಕೊ. ನಾನು ಹೇಳಿದ್ದೆಲ್ಲ ನಮ್ಮ ಮನೆಯಲ್ಲಿ ಬಟರ್ ಫ್ರೂಟ್ ಆಗ್ತಿತ್ತು ಅಂತ. ಈ ಕೂರ್ಗ್ ಸೈಡಲ್ಲೆಲ್ಲ ಕಾಮನ್ ಅದು ಫ್ರೂಟ್ ಆಗೋದು. ಅಲ್ಲಲ್ಲಿ ಕಾಫಿ ತೋಟದಲ್ಲಿ ಬೆಳೀತಾರೆ, ನನಗೆ ಗೊತ್ತುಂಟು, ನಾನು ಕೆಲವರು ತೋಟದಲ್ಲೆಲ್ಲ ನೋಡಿದ್ದೇನೆ. ಆದರೆ ಈ ಒಂದು ಊರಲ್ಲಿ ನಮ್ಮ ಮನೆಯಲ್ಲೇ ಇದ್ದದ್ದು ಬಟರ್ ಫ್ರೂಟು. ಆಗಬೇಕಾದ್ರೆ ನಮಗೆಲ್ಲ ಅಂದರೆ ಅಷ್ಟು ಅದು ಹಣ ಜಾಸ್ತಿ ಇರುವಂಥದ್ದು, ಅದನ್ನು ಹೇಗೆ ಸೇಲ್ ಮಾಡೋದು ಅದೆಲ್ಲ ಗೊತ್ತಿರಲಿಲ್ಲ. ಆದರೆ ನಾವೆಂತ ಮಾಡ್ತಿದ್ವಿ ಅಂದರೆ ನಮಗೆ ಬೇಕಾದಷ್ಟು ತಿಂತಿದ್ವಿ. ಮತ್ತು ನಮ್ಮ ಮನೆಗೆ ಬರ್ತಾರಲ್ಲ ಅವರಿಗೆಲ್ಲ ಅಪ್ಪ ಫ್ರೀಗೆ ಕೊಡ್ತಾಯಿದ್ರು ಆ ಫ್ರೂಟನ್ನು. ತಗೊಂಡೋಗಿ ನಾಲ್ಕು ತಗೊಂಡೋಗಿ ಅಂತ ಕೊಡ್ತಿದ್ರು. ಆದರೆ ಅವರೆಲ್ಲ, ಈಗ ನಮ್ಮ ಮನೇಲಿ ಆ ಫ್ರೂಟ್ ಇಲ್ಲ, ಆದರೆ ಅವರೆಲ್ಲ ಈಗ ಎಲ್ಲಾದರೂ ನನ್ನ ಅಪ್ಪನ ಒಟ್ಟಿಗೆ ಎಲ್ಲಾದರೂ ಹೋಗುವಾಗ ಅವರೆಲ್ಲಾದರೂ ಇದ್ದರೆ ಅವರ ಅಪ್ಪನನ್ನೊಂದು ಮಾತಾಡಿಸ್ತಿಲ್ಲ ಮಾರೆ. ಅಂದರೆ ಅಪ್ಪ ಅಷ್ಟು ಪ್ರೀತಿಯಲ್ಲಿ ಫ್ರೀಗೆ ಫ್ರೂಟ್ ಕೊಟ್ಟಿದ್ದಾರೆ, ಅವರನ್ನು ಮಾತಾಡಿಸೋ ಕ್ರಮ ಇಲ್ಲ. ಅಂದರೆ
ಗುರ್ತೇ ಇಲ್ಲದಾಗೆ ಸೀದಾ ಹೋಗುವುದೇ ಅಂತ ನನಗೆ ಅನಿಸೋದು. ನನ್ನ ಅಪ್ಪ ಅಷ್ಟು ಪ್ರೀತಿಯಿಂದ ಒಂದು ಫ್ರೂಟ್ ಕೊಟ್ಟಿದ್ದಾರೆ, ಅಟ್ಲೀಸ್ಟ್ ಹೇಗಿದ್ದೀರಿ ಅಂತ ಒಂದು ಕೇಳಿ ಮಾತಾಡ್ಸ್ಲಿಕ್ಕೆ ಆಗೋದಿಲ್ವ ಅಂತ. ಅದಕ್ಕೆ ಮನಸ್ಸಲ್ಲಿ ಅಂದ್ಕೊಳ್ಳೋದು, ನಾನಂತೂ ಡೆಫಿನೆಟ್ಲಿ ಇಂಥವರಿಗೆಲ್ಲ ಕೊಡಲಿಕ್ಕೆ ಬಾರ್ದು ಅಂತ ಯೋಚನೆ ಮಾಡೋದು. ಅಂದರೆ ನಿಮ್ಗೆ ಯಾರಾದರೂ ಹೆಲ್ಪ್ ಮಾಡಿದರೆ ಅವರನ್ನೊಂದು ಮಾತಾಡಿಸ್ಬೇಕು ಅಟ್ಲೀಸ್ಟ್. ಹಣದ್ದು ಅಂತ ಹೇಳ್ತಿಲ್ಲ ನಾನು, ಬಟ್ ಅಪ್ಪ ಒಂದು ಪ್ರಾಯ ಆದವರಲ್ಲ, ಅವರನ್ನೊಂದು ಮಾತಾಡಿಸ್ಬೋದು. ಅಂದರೆ ಹೇಗಿದ್ದೀರಿ, ಆರೋಗ್ಯ ಹೇಗುಂಟು ಹಾಗೆಲ್ಲ ಮಾತಾಡಿಸ್ಬೋದಲ್ಲ. ಅದಿಲ್ಲ ಅವರಿಗೆ, ಸೀದಾ ಹೋಗೋದು, ಹೀಗೆ ಹೀಗೆ ಸೈಡಿಂದ ನೋಡ್ತಾ ಸೀದಾ ಎಸ್ಕೇಪ್ ಆಗೋದು ಅಂತ. ಅಂದರೆ ಸಾಲ ತಗೊಂಡವರು ಹಾಗೆ ಮಾಡ್ತಾರಲ್ಲ, ಆ ಥರ ಬಿಹೇವ್ ಮಾಡೋದು. ಅದಕ್ಕೆ ನನಗೆ ಈಗ ನಾನೊಂದು ಸ್ವಲ್ಪ ಕಂಜೂಸ್ ಮಾಡ್ತೇನೆ ಕೆಲವು ವಿಷಯದಲ್ಲಿ. ಗಿಡ ಕೊಡೋದಾಗಲಿ ಆಗಿರ್ಬೋದು, ಅಥವಾ ಏನು ಫ್ರೂಟ್ಸ್ ಕೊಡೋದ್ರಲ್ಲಿ ಆದರೆ ಒಂದು ಸ್ವಲ್ಪ ಕಂಜೂಸ್ ಮಾಡ್ತೇನೆ ಯಾರಿಗಾದರೂ ಸಹ. ಯಾಕಂದರೆ ನಾನು ಚಿಕ್ಕ ಇರುವಾಗಿಂದ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೇನೆ. ನಮಗಂತ ಯಾರಿಗೂ ಒಂದು ಚೂರು ಕೊಟ್ಟೋದಿಲ್ಲ. ನಾವು ಹೆಣ್ಮಕ್ಳು ಅಂತ ಹೇಳಿ ನಮ್ಮನ್ನು ದೂರ ಇಟ್ಟವರೇ ಜಾಸ್ತಿ. ಅದಲ್ಲದೆ ಎಲ್ಲ ಸಹ ನನ್ನ ಅಪ್ಪ ಉಂಟಲ್ಲ, ಗಿಡ ಮಾಡಿಯೇ ನಮಗೋಸ್ಕರ ಮಾಡಿದ್ದು. ಮಕ್ಕಳಿಗೆ ಬೇಕು ಅಂತೇಳಿ ಅಪ್ಪನೇ ಗಿಡ ನೆಟ್ಟು ಮಾಡಿದ್ದು. ಮತ್ತೇನಂತ ಹೇಳಿದರೆ, ನಮಗೆ ಬೇರೆಯವರಲ್ಲಿ ಕೇಳಬಾರ್ದು ಆ ಥರ. ನಾವು ಸ್ವಾಭಿಮಾನದಲ್ಲಿ ಬೆಳೆಸಿದ್ದು ನಮ್ಮನ್ನಪ್ಪ. ಹಾಗೆ ನನಗೆ ಸಹ ನಾನು ಬೇರೆಯವರಲ್ಲಿ ಕೇಳೋದಿಲ್ಲ, ಯಾರಿಗಾದರೂ ಕೊಡುವಾಗ ಸ್ವಲ್ಪ ಕಂಜೂಸ್ ಮಾಡ್ತೇನೆ. ಅದು ಚಿಕ್ಕವರಿಗಿಂತ ಸಹ ಅಭ್ಯಾಸ, ನಮಗೆ ಸಿಗಲಿಲ್ಲಲ್ಲ ಹಾಗೆ ಅಂತ ಒಂದು ನನಗೆ. ನಮಗೆ ಯಾರಿಂದ ಸಿಗಲಿಲ್ಲ, ನಾವು ಯಾಕೆ ಕೊಡಬೇಕು ಅಂತ ಅದೊಂದು ನನ್ನದೊಂದು ಬುದ್ಧಿ. ಆದರೆ ಏನು ಗೊತ್ತುಂಟಾ, ಯಾರಾದರೂ ಕೇಳಿದರೆ ಅಂದರೆ ನಮ್ಮ ಮನೇಲಿ ಇಲ್ಲ ಒಂದು ಕೊಡಿ ಅಂತೇಳಿ ಕೊಟ್ಟು ಅವ್ರು ನಮ್ಮದನ್ನು ನೆನಪಿಟ್ಕೊಂಡ್ರೆ ಅದು ನನಗೆ ಖುಷಿ ಅನ್ನಿಸ್ತದೆ. ಓಕೆ, ನಾನು ಕೊಟ್ಟದವರಿಗೆ ನೆನಪುಂಟಲ್ಲ ಅಂತ ಹೇಳಿ. ಅದು ಬಿಟ್ಟು ನಾವು ಕೊಟ್ಟದನ್ನು ಒಂಥರ ತಗೊಂಡೋಗಿ ಆದಮೇಲೆ ಮರ್ತೇ ಬಿಡೋದು, ಅಂದರೆ ಒಂಥರ ಬಿಹೇವ್ ಮಾಡೋದು ಅವರು. ನನಗೆ ಅದು ಇಷ್ಟವೇ ಆಗೋದಿಲ್ಲ. ನಮ್ಮ ಮನೆಯಿಂದ ತಗೊಂಡೋಗಿದ್ದಾರೆ ಅಂದರೆ ನಾವೇ ಅವರ ಕೈಯಿಂದ ಏನೋ ತಗೊಂಡ ಹಾಗೆ ಬಿಹೇವ್ ಮಾಡ್ತಾರೆ ಆ ಥರ. ಅದಕ್ಕೋಸ್ಕರ ನನಗೆ ಇಷ್ಟ ಇಲ್ಲ. ಯಾರು ಕೊಡೋದಿದ್ರೆ ನನ್ನನ್ನು ಯಾರಾದರೂ ಅವಳು ಕಂಜೂಸು ಅಂತ ಹೇಳಿದ್ರು ಸಹ ನನಗೆ ಬೇಜಾರಿಲ್ಲ. ಯಾಕಂದರೆ ನನಗೆ ಆ ಗಿಲ್ಟ್ ಬೇಡ. ನಾನು ಅವ್ರಿಗೆ ಕೊಟ್ಟಿದ್ದೆ, ಅವರಿಗೆ ಈ ಥರ ಬಿಹೇವ್ ಮಾಡ್ತಾರೆ ಅಂದರೆ ಅಪ್ಪ ಹೇಳ್ತಾರೆ, ನಮ್ಮ ಮನೆಯಿಂದ ನೋಡು ಅವ ಅದೆಲ್ಲ ಕೊಂಡೋಗಿದ್ದೆ, ಈಗ ನೋಡು ದೊಡ್ಡ ಜನರಾಗೆ ಹೋಗ್ತಾನೆ ಅಂತ ಹೇಳ್ತಾರೆ ಅಪ್ಪ. ಅದಕ್ಕೋಸ್ಕರ ನನಗೆ ಅದು ಗಿಲ್ಟ್ ಬೇಡ. ಹುಲ್ಲು ಮಾಡ್ತಾಯಿದ್ದೇನೆ. ಈ ಹೊಸ ಬಂದಿದ್ದೇನೆ ಇವತ್ತು ಹುಲ್ಲಿಗೆ. ಇವನೊಟ್ಟಿಗೆ ಟಿಂಕಿ ಕೂಡ ಬಂದಿದ್ದಾನೆ. ಎಂತ ಅದರ ಕೆಳಗೆಲ್ಲ ಹೋಗೋದು, ಸುಮ್ಮನೆ ಇಲ್ಲಿ ಕೂತ್ಕೊಂಡು ನೋಡುವ, ಬಿಡುವುದೇ ಇಲ್ಲ ಹುಲ್ಲು ಏರಿಲಿಕ್ಕೆ ಅಂತ ಅಲ್ಲಲ್ಲಿ ಬಂದು ನಿಂತ್ಕೊಳ್ಳೋದು ಅಡ್ಡ. ಎಷ್ಟು ಹುಲ್ಲಾಯಿತು, ಇನ್ನೂ ಸ್ವಲ್ಪ ಮಾಡಬೇಕು ಹುಲ್ಲು. ಈ ಒಂದು ಉಪದ್ರ ಆಯಿತು. ನಮ್ಮದೊಂದು ಶಂಭಣ್ಣ ಅಪ್ಪ ಕೂಡ ಬಂದು ಕಾಯ್ತಾ ಕೂತಿದ್ದಾರೆ, ಎಷ್ಟೊತ್ತಿಗೆ ಅವಳು ಹುಲ್ಲು ಕಟ್ತಾಳೆ ಹೊರಿಸ್ಬೇಕು ಅಂತ. ಹೊರಿಸ್ಲಿಕ್ಕೆ ಬಂದಿದ್ದಾರೆ, ಇನ್ನು ಮನೆಗೆ ಹೋಗೋದು. ಅಲ್ಲಿ ಹಿಡಿದು ಬಂದೆ ಮನೆಗೆ. ನನಗೆ ಕೆಲವು ಕಮೆಂಟ್ಸಲ್ಲಿ ಇರ್ತದೆ, ನೀವು ಹೂವಿನ ಗಿಡಕ್ಕೆ ಎಂತ ಹಾಕ್ತೀರಿ ಅಂತ. ಹೂವಿನ ಗಿಡಕ್ಕೆ ನಾನು ಸುಮಾರು ಸಲ ಹೇಳಿದ್ದೇನೆ, ಸೆಗಣಿ ನೀರೇ ಹಾಕೋದು. ಸೆಗಣಿ ನೀರು ಮತ್ತು 2 ತಿಂಗಳಿಗೊಮ್ಮೆ ಗೊಬ್ಬರ ತೆಗಿತೇವಲ್ಲ ಹಟ್ಟಿಯಿಂದ, ಆವಾಗ ಇಲ್ಲಿ ಗೊಬ್ಬರದ್ದು ಅಂಶ ಕಡಿಮೆ ಆಗಿದೆ ಅಂತಂದರೆ ಒಂದು 5 ಬಟ್ಟಿ ಗೊಬ್ಬರ ಹಾಕ್ತೇವೆ, ಅಂದರೆ ಇಡೀ ಸಾಲಿಗೆ ಅಷ್ಟೇ. ಮತ್ತೆ ಎಂತ ಗೊತ್ತುಂಟ, ವಾರಕ್ಕೆ ಒಂದು ಸಲ ಸೆಗಣಿ ನೀರು ಕಂಪಲ್ಸರಿ. ಇದು ಬಿಟ್ಟು ಬೇರೆ ಎಂತ ಸಹ ಹಾಕೋದಿಲ್ಲ. ಮತ್ತು ಉಂಟಲ್ಲ, ಅದು ಹರಿವೆಗೆ ಚುಕ್ಕಿ ಬೀಳ್ತದಲ್ಲ, ಕಳೆದ ವರ್ಷ ತನಕ ಬೀಳ್ತಿತ್ತು, ಈ ವರ್ಷ ಬೀಳಲಿಲ್ಲ. ಆದರೆ ಈ ವರ್ಷ 2 ಸಲ ಸೆಗಣಿ ನೀರು ಹಾಕಿದ್ದೇನೆ. ಹಾಗೆ ಅಂತ ಹೇಳಿ ಅಂತ ಗೊತ್ತಿಲ್ಲ ನನಗೆ ಅಷ್ಟೇ. ಮತ್ತು ಹೂ ಗಿಡ ಕಟ್ ಮಾಡೋದು ನಾನು ತೋರಿಸ್ತೇನೆ ಹೇಗೆ ಅಂತ ಹೇಳಿ. ಈಗೇನು ಕಟ್ ಮಾಡೋಂತಿದ್ರೆ ಮೊನ್ನೆ ಕಟ್ ಮಾಡಿದ್ದೇನೆ ಅಷ್ಟೇ. ಆದರೆ ಹೇಗೆ ಯಾವ ಥರ ಅಂತ ನಿಮಗೆ ತೋರಿಸ್ತೇನೆ ಬನ್ನಿ. ಗುಲಾಬಿ ನೋಡಿ, ಇನ್ನೂ 2 ದಿವಸದಲ್ಲಿ ಹೋಗ್ತದೆ, ಅಂದರೆ ಇದು ಉದುರಿ ಹೋಗ್ತದೆ. ಆದರೆ ನೋಡಿ, ಅದಕ್ಕೆ ಇಲ್ಲಿ ಒಂದು ಚಿಗುರು ಬಂದಿದೆಯಲ್ಲ, ಇದು ಯೂಸ್ ಇಲ್ಲ. ಅದರ ಬದಲು ನೋಡಿ ಇಲ್ಲಿ ಕಟ್ ಮಾಡಬೇಕು. ಆಗ ಈ 2 ಚಿಗುರು ತುಂಬ ಚೆಂದ ಬಂದು ಇದರಲ್ಲಿ ಹೂ ಹೋಗಿ ಆಮೇಲೆ ಅಲ್ಲಿಂದ ಕಟ್ ಮಾಡಲಿಕ್ಕೆ ನಮಗೆ ಸಿಗ್ತದೆ. ಆ ಥರ ಇಲ್ಲಿ ಸಹ ನೋಡಿ, ಇದು ಆಯ್ತಿದ್ದೆ 3 ಬಂದಿತ್ತು, ನನ್ನದು ಕಟ್ ಮಾಡಿದ್ರಿಂದಲೇ ಬಂದದ್ದು ಇದು 3 ಚಿಗುರು. ಹಾಗೆ ಇದು ಹೋದ್ಮೇಲೆ ಅಲ್ಲಿಂದ 2 ಚಿಗುರು ಒಳ್ಳೇದು ಬರ್ತದಲ್ಲ, ಇಲ್ಲಿಂದ ಕಟ್ ಮಾಡಬೇಕು. ನಾನು ಈ ಥರ ಮಾಡೋದು, ಮತ್ತು ಬೇರೆಯವರು ಯಾವ ಥರ ಮಾಡ್ತಾರೆ ಗೊತ್ತಿಲ್ಲ. ಈ ಚಿಗುರು ಚೆಂದಾಗಿ ಮೇಲೆ ಬರ್ತದೆ.